ಪ್ರತಿತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಶಾವಿಗೆ ಪಾಯಸ ಮಾಡೋದು ಹೇಳತ್ತೇನೆ ರೀ. ಶಾವಿಗೆ ಪಾಯಸ ಮಾಡೋಕೆ ಫಸ್ಟ್ ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡೇನಿ ರೀ. ಅದಕ್ಕೆ ತುಪ್ಪ ಹಾಕ್ಕೊಂಡಾತೀನಿ. ತುಪ್ಪ ಹಾಕ್ಕೊಂಡು ಶಾವಿಗೆ ಮತ್ತು ಡ್ರೈ ಫ್ರೂಟ್ಸನ್ನು ಹುರ್ಕೊಳಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಕ್ತೇನೆ ರೀ. ಇಲ್ಲ ನಾನು ಡ್ರೈ ಫ್ರೂಟ್ಸ್ ತೊಗೊಂಡೇನಿ. ಫಸ್ಟು ಗೋಡಂಬಿ, ಬಾದಾಮಿ, ಪಿಸ್ತಾ, ಕೇರ್ ಬೀಜ, ದ್ರಾಕ್ಷಿ ಮತ್ತು ಕುಂಬಳಕಾಯಿ ಬೀಜ ಇವು ಇಷ್ಟನ್ನು ತುಪ್ಪದೊಳಗೆ ಹುರ್ಕೊಳ್ಳೋಣ್ರಿ. ಫಸ್ಟ್ ನಾನು ಬಾದಾಮಿ, ಗೋಡಂಬಿ ಇವೆರಡನ್ನು ಹುರ್ಕೊತೀನಿ. ಇವು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಳಕ್ಕೆ ಟೈಮ್ ತೊಗೊಳ್ತಾವೆ. ಉಳಿದಿರುವಂಥವು ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಫಸ್ಟು ಗೋಡಂಬಿ, ಬಾದಾಮಿನ ಹುರ್ಕೊತೀನಿ ರೀ. ಯಾರ್ಯಾರು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಇದಿಷ್ಟ ಆದಮೇಲೆ ಇದಕ್ಕೆ ನಾನು ಮತ್ತು ದ್ರಾಕ್ಷಿ ಹಾಕ್ಕೊತೀನಿ ರೀ. ದ್ರಾಕ್ಷಿ ಫಸ್ಟ್ ಹಾಕ್ಕೊಂಡಾದ್ಮೇಲೆ ಅವು ಸ್ವಲ್ಪ ಉಬ್ಬಬೇಕು ತುಪ್ಪದೊಳಗೆ. ಚಲೋ ಹೊತ್ನಂಗೆ ಇದಾದಮೇಲೆ ಹುರಿದ್ಮೇಲೆ ಸ್ವಲ್ಪ ಸಣ್ಣ ಇಟ್ಕೊತೀನಿ ಉರಿನ. ಈ ಕಡೆ ಸ್ವಲ್ಪ ಅವು ಹುರಿಯೋ ತನಕ ಅಂದ್ರೆ ಹಾಲು ಕಾಯಕ್ಕೆ ಇಡ್ತೇನೆ ರೀ. ಹಾಲು ಹುರಿಯೋ ತನಕ ಅಂದ್ರೆ ಹಾಲು ಕಾಯ್ದು ಬಿಡ್ತಾವೆ. ನಂತರ ಇದಕ್ಕೆ ಉಳಿದಿರೋಂಥ ಪಿಸ್ತಾ, ಕೇರ್ ಬೀಜ, ಕುಂಬಳಕಾಯಿ ಬೀಜ ಇವಿಷ್ಟನ್ನು ಹಾಕ್ಕೊಂಡು ಇದನ್ನೇನು ಭಾಳ ಹುರಿಯೋ ಅವಶ್ಯಕತೆ ಇರೋಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಒಂದು ಬೌಲ್ಗೆ ತಗೊಂಡ್ಬಿಡ್ತೀನಿ. ಗೋಡಂಬಿ ಮತ್ತು ಬಾದಾಮಿ ಕಲರ್ ಅಷ್ಟೇ ಚೇಂಜ್ ಆಗ್ಬೇಕು ರೀ ಸ್ವಲ್ಪ. ಈ ಒಂದು ಬೌಲ್ಗೆ ತಕ್ಕೊಂಡು ಇದೇ ಬಾಣಲಿ ಒಳಗೆ ಶಾವಿಗೆ ಹುರ್ಕೋಬೇಕು ರೀ. ಈ ಕಲರ್ ಬಂದಿರ್ಬೇಕು ರೀ ಅವು. ಈಗ ನಾನು ಈ ಶಾವಿಗೆ ತೊಗೊಂಡೇನೆ. ನೀವು ಯಾವ್ದು ಶಾವಿಗೆ ತೊಗೋಬೋದು. ಈ ಶಾವಿಗೆನ ತುಪ್ಪ ಹಾಕ್ಕೊಂಡು ಹುರಿಬೇಕು. ಅದು ಫಸ್ಟ್ ಬಾದಾಮಿ, ಗೋಡಂಬಿ ಹುರಿದಿರೋಂಥ ತುಪ್ಪ ಇತ್ತು ರೀ. ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡಿಲ್ಲ. ಅದರೊಳಗೆ ಹುರಿಯಾತೀನಿ. ಸ್ವಲ್ಪ ಬಿಸಿ ಆಗೋ ಮಟ್ಟ ಹುರಿಬೇಕು. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಭಾಳ ತೆಳ್ಳಗದವ್ರಿ ಅವು. ಇಷ್ಟು ಹುರಿದ್ರೆ ಸಾಕ್ರಿ. ನಂತರ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಅದಕ್ಕೆ ನಾನು ಶುಂಠಿ ಬೆಲ್ಲ ಹಾಕ್ಕೊತೀನಿ. ಇಲ್ಲೇ ಸಕ್ಕರೆನೂ ಹಾಕ್ಕೋಬೋದು ನೀವು. ಸಕ್ಕರೆ ಹಾಕ್ಕೊಂಡ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಲೊಳಗೆ ಮಾಡ್ಬೋದು. ಈಗ ನಾನು ಬೆಲ್ಲ ತೊಗೊಂಡಿದ್ದರಿಂದ ನೀರೊಳಗೆ ಮಾಡತ್ತೀನಿ ರೀ ಫಸ್ಟು. ನಂತರ ಹಾಲು ಹಾಕ್ತೀನಿ. ಹಾಲೊಳಗೆ ಬೆಲ್ಲ ಹಾಕಿದ್ರೆ ಹಾಲು ಒಡೆಯೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ನಾನು ಫಸ್ಟು ನೀರೊಳಗೆ ಬೆಲ್ಲ ಕುದಿಸ್ಕೊತೀನಿ. ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಹುರಿದಿಟ್ಕೊಂಡಂಥ ಶಾವಿಗೆ ಹಾಕ್ತೀನಿ ರೀ. ಶಾವಿಗೆ ಹಾಕಿದ ಮೇಲೆ ಒಂದು ಕುದಿ ಕುದಿಸ್ಬೇಕು. ಜಾಸ್ತಿ ಕುದಿಸ್ಬಾರ್ದು, ಯಾಕಂದ್ರೆ ಭಾಳ ದಪ್ಪಿಲ್ಲ ಇವು ಶಾವಿಗೆ, ಸ್ವಲ್ಪ ತೆಳ್ಳಗದವು. ಹಾಗಾಗಿ ಜಾಸ್ತಿ ಕುದಿಸ್ಬಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಡ್ತೈತೆ ಅದ್ರೊಳಗೆ. ಇಲ್ಲಿ ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು ಹುರಿದಿಟ್ಕೊಂಡಂಥ. ಈ ಥರ ಹುರಿದಿಟ್ಟಿದ್ದಂಥ ಡ್ರೈ ಫ್ರೂಟ್ಸನ್ನು ಹಾಕ್ತೀನಿ ರೀ. ಈಗ ಇದನ್ನು ಹಾಕಿ ಮಿಕ್ಸ್ ಮಾಡಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ಇದು, ಯಾಕಂದ್ರೆ ಬಿಸಿ ಇರ್ತೈತಿಲ್ಲ ಬೆಲ್ಲದ ನೀರು ಅದರೊಳಗೆ ಅಳ್ಕೊತತಿ. ಹಾಗಾಗಿ ಸ್ವಲ್ಪ ಆರಬೇಕದು ಪಾಯಸ. ಆರಿದ ಮೇಲೆ ಕಾಯಿಸಿಟ್ಟಂಥ ಹಾಲು ಹಾಕ್ಬೇಕು ರೀ. ಹಾಕಿ ಮಿಕ್ಸ್ ಮಾಡಬೇಕು.
ಈ ಥರ ಮಿಕ್ಸ್ ಆದಮೇಲೆ ನೋಡಿಕೊಂಡು ಹಾಲು ಹಾಕಬೇಕು. ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಲು ಹಾಕಬೇಕು. ಇಲ್ಲಿ ನಾನು ಹಾಲು ಕಡಿಮೆ ಆಗಿದ್ದರಿಂದ ಇನ್ನೊಂದು ಸ್ವಲ್ಪ ಹಾಲು ಹಾಕತ್ತೀನಿ. ಹಾಲು ಹಾಕಿದ್ಮೇಲೆ ಪಾಯಸ ರೆಡಿ ಆಕೈತ್ರಿ. ನೋಡಿರಿ ಈ ಥರ ಬರ್ತೈತಿ. ಯಾರ್ಯಾರೆಲ್ಲ ಈ ಚಾನಲ್ ನೋಡತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.